ನಿನ್ನೆ ಕರ್ನಾಟಕಕ್ಕೆ ಬಂದಂಥ ಶಶಿ ತರೂರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಅವರು ಫ್ರೀ ಬಗ್ಗೆ ಉಚಿತ ಆಹಾರ ಯೋಜನೆ ಏನು ಕೇಂದ್ರ ಸರ್ಕಾರ 80 ಕೋಟಿ ಜನಕ್ಕೆ ಕೊಡ್ತಾ ಇದೆ, ಅದರಿಂದ ಏನು ಉಪಯೋಗ ಇಲ್ಲ. ಉಚಿತ ಕೊಡೋದ್ರಿಂದ ಉಪಯೋಗ ಇಲ್ಲ. ಅದರ ಬದಲಾಗಿ ಜನ ಅವರೇ ದುಡ್ಡು ಕೊಟ್ಟು ತಗೊಳ್ಳೋ ಅಂಥ ಶಕ್ತಿಯನ್ನು ನಿರ್ಮಾಣ ಮಾಡಬೇಕು. ಅದನ್ನು ಬಿಟ್ಟು ಉಚಿತವಾಗಿ ಕೊಡ್ತಾ ಇರೋವಂಥದ್ದು ಒಳ್ಳೆಯದಲ್ಲ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ. ಅಂದರೆ ಒಂದು ಕಡೆ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ನಾವು ಸಬಲೀಕರಣ ಮಾಡ್ತಾ ಇದ್ದೀರಿ, ಉಚಿತವಾಗಿ ಕೊಟ್ಟು ಅವ್ರನ್ನ ಸಬಲೀಕರಣ ಮಾಡ್ತಾ ಇದ್ದೀನಿ ಅಂತಾರೆ. ಅದೇ ಅವರ ಕೇಂದ್ರದ ನಾಯಕರು ಬಂದು ಕರ್ನಾಟಕದಲ್ಲಿ ಈ ಉಚಿತ ವೈಫಲ್ಯಗಳನ್ನು ಅವರು ನಿನ್ನೆ ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಈ ಕಾಂಗ್ರೆಸ್ಸಿನ ಈ ಡಬಲ್ ಸ್ಟ್ಯಾಂಡರ್ಡ್, ಕೇಂದ್ರದ ಕಾಂಗ್ರೆಸ್ಸಿನ ನಾಯಕರ ಸ್ಟ್ಯಾಂಡ್ ಒಂದು, ಕರ್ನಾಟಕದಲ್ಲಿರೋ ಕಾಂಗ್ರೆಸ್ಸಿನ ಸ್ಟ್ಯಾಂಡ್ ಒಂದು. ಅಂದರೆ ಇವ್ರಿಗೆ ಓಟ್ಗೆ ಏನು ಬೇಕೋ ಓಟ್ ಬಂದಾಗ ಆ ವಿಚಾರಕ್ಕೆ ಬಂದರೆ ಇವರು ಫ್ರೀ ಎಲ್ಲ ಶುರು ಮಾಡ್ತಾರೆ. ಆಮೇಲೆ ಇವ್ರದ್ದು ಹಳೆಯ ರಾಗನೇ ಯಾಕೆ ಕೊಡಬೇಕು, ಏನು ಈಗ DK ಶಿವಕುಮಾರ್ ಶುರು ಮಾಡಿದಾರಲ್ಲ, ಏನು ಬಿಟ್ಟಿಗ ಎಲ್ಲ ಫ್ರೀಗಳೇ ಕೊಟ್ಕೊಡಬೇಕಾ, ನಾವು ಎಷ್ಟು ದಿನ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಅಂದರೆ ಯಾವ ಮುಖ ಇಟ್ಕೊಂಡು ಕಾಂಗ್ರೆಸ್ ಅವರು ನಾವು 5 ಗ್ಯಾರಂಟಿಯನ್ನು ಕೊಡ್ತಾ ಇದ್ದೀರಿ, ಇದರಿಂದ ಸಬಲೀಕರಣ ಆಗುತ್ತೆ ಅಂತೇಳಿ ಹೇಳ್ತಾರೆ. ಕಾಂಗ್ರೆಸ್ ಅವರು ಒಂದು ರೀತಿ ದ್ವಿಮುಖ ನೀತಿ. ಓಟ್ ಬೇಕಾದಾಗ ಫ್ರೀ ಬೇಕು, ಓಟು ಮುಗಿದ ಮೇಲೆ ಯಾಕೆ ಕೊಡಬೇಕು, ಇದು ಇವ್ರದ್ದು ಒಂಥರ ಗೋಮುಖ ವ್ಯಾಘ್ರ ಇದ್ದಂಗೆ. ಕಾಂಗ್ರೆಸ್ ಅವರು ಈ ರಾಜ್ಯದಲ್ಲಿ ಗೋಮುಖ ವ್ಯಾಘ್ರ ಹೆಂಗಿದೆಯೋ ಹಂಗೆ ಮುಖವಾಡ ಹಾಕ್ಕಂಥದ್ದು, ಯಾವಾಗ ಬೇಕೋ ಮುಖವಾಡ ಹಾಕ್ಕಂತ, ಯಾವಾಗ ಬೇಕೋ ಕಳ್ಚಾಗ್ತೈತೆ. ಆ ಪರಿಸ್ಥಿತಿ ಇವತ್ತು ಉಚಿತದ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಮೈಸೂರಿನ ಗಲಭೆ ಅದೊಂದು ಪ್ರೀ ಪ್ಲ್ಯಾನ್ಡ್ ಗಲಭೆ, ಪೂರ್ವ ನಿಯೋಜಿತ. ಯಾಕಂದರೆ ಅಟ್ ಎ ಟೈಮ್ 1000 ಜನ ಬರೋಕ್ಕೆ ಸಾಧ್ಯನೇ ಇಲ್ಲ, ಅಟ್ ಎ ಟೈಮ್. ಮತ್ತು ಸುಮಾರು 20 ಮೂಟೆಗಳಿಗೂ ಹೆಚ್ಚು ಕಲ್ಲುಗಳು ಅಟ್ ಎ ಟೈಮ್ ಹೆಂಗೆ ಸಂಗ್ರಹಣೆ ಆಯಿತು? ನಾನು ಸ್ಥಳಕ್ಕೆ ಭೇಟಿ ಮಾಡಿದ್ದೆ. ಅವ್ರು ಹೊಡೆದಿರೋ ಕಲ್ಲುಗಳು ಇನ್ನೂ ಕಾರ್ ಕೆಳಗಡೆ ಹಾಗೆ ಬಿದ್ದಿದ್ವು. ಅಲ್ಲಿ ನಿಲ್ಲಿಸಿರೋ ಪೊಲೀಸ್ ಸ್ಟೇಷನ್ ಮುಂದಿರೆ ನಿಲ್ಲಿಸಿರೋ ಅಂಥ ಕಾರ್ಗಳ ಕೆಳಗಡೆ ಆ ಕಲ್ಲುಗಳೆಲ್ಲ ಹಾಗೆ ಇತ್ತು. ಅಲ್ಲ ಒಬ್ಬ ಯಾರೋ ಮುಲ್ಲಾ ದೊಡ್ಡದಾಗಿ ದಾಡಿ ಬಿಟ್ಕೊಂಡಿದ್ದಾನೆ, ಅವನು ಭಾಷಣ ಮಾಡ್ತಾನೆ, ಪ್ರಾಣ ಕೊಡ್ತೀರಿ, ನಮ್ಮ ಮಕ್ಕಳನ್ನೇ ಕತ್ತರಿಸಾಕ್ಬಿಡ್ತೀರಿ, ನಾವು ಮಕ್ಕಳನ್ನೇ ನಮ್ಮ ಧರ್ಮಕ್ಕೋಸ್ಕರ ನಮ್ಮ ಮಕ್ಕಳು ಕತ್ತರಿಸ್ಬೇಕು ಅಂದರೆ ಅದಕ್ಕೂ ರೆಡಿ ಅಂತ ಹೇಳ್ತಾನೆ. ಅಂದರೆ ಇಷ್ಟೆಲ್ಲ ಪ್ರಚೋದನಕಾರಿ ಭಾಷಣ ಮಾಡಿದ ಮೇಲೂ ಕೂಡ ಕ್ರಮ ಇಲ್ಲ. ಇನ್ನು ಕಾಂಗ್ರೆಸ್ಸಲ್ಲಿ 2 ಪಂಗಡ ಆಗೋಗ್ಬಿಟ್ಟಿದೆ. DK ಶಿವಕುಮಾರ್ ಅವರು ಪೊಲೀಸರನ್ನು ಮೆಚ್ಚುಗೆ ವ್ಯಕ್ತ ಮಾಡಿದ್ದಾರೆ. ರಾಜಣ್ಣ ಅವರು ಪೊಲೀಸವ್ರಿಗೆ ಅವ್ರ ಭಾಷೆಯಲ್ಲಿ ನಾನು ನೋಡಿರೋ ಸತ್ಯನ ಥೂ ಅಂತ ಹೇಳಿ ಉಗ್ದಿದ್ದಾರ. ಮತ್ತು ನಾಲಾಯಕ್ಗಳು, ನಾನ್ಸನ್ಸ್, ಅವ್ರಿಗೆ ಆ ಸ್ಟಾರ್ಗಳು ಯಾರು ಕೊಟ್ಟರು? ಏನು ಕಾಂಗ್ರೆಸ್ ಅವ್ರ ಅಪ್ಪನ ಮನೆಯಿಂದ ಸ್ಟಾರ್ ತಗೊಂಬಂದು ಅಂಗಡಿ ಕಂಡವ್ರು ಅವರು? ಅವ್ರು KPC ಆಫೀಸಲ್ಲಿ KPCC ಆ CC ಆಫೀಸಲ್ಲಿ ಏನು ಸ್ಟಾರ್ಗಳನ್ನೇನ ಮಾರಾಟಕ್ಕೆ ಇಟ್ಟಿದ್ದಾರೆ ತಗೊಂಬಂದು ಹಾಕೋಣಕ್ಕೆ? ಸರ್ಕಾರದ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಹಣ, ಅಂಬೇಡ್ಕರ್ ಸಂವಿಧಾನ ಇದರಲ್ಲಿ ಅಡಿಯಲ್ಲಿ ನಡಿಬೇಕು. ಈ ರೀತಿ ಪರಮೇಶ್ವರ್ ಅಂತೂ ಅವರು ನಿರ್ಲಿಪ್ತ ಮನೋಭಾವ ಅವ್ರದ್ದು. ಯಾವಾಗೂ ಯಾರು ಏನಾನ ಮಾಡ್ಕೊಳ್ರಿ, ಅವ್ರದ್ದು ನೋಡೋಣ, ಮಾಡೋಣ, ಕ್ರಮ ತೆಗೆದುಕೊಳ್ಳಲಾಗುವುದು, ಸೂಚಿಸಲಾಗಿದೆ, ಇಷ್ಟು ಬಿಟ್ಟರೆ ಪಾಪ ಅವರು ಯಾಕಂದರೆ ಅವ್ರ ಖಾತೆ ಇಷ್ಟ ಇಲ್ಲ, ಅದು ಖಾತೆ ಇಷ್ಟ ಇಲ್ಲ ಅವ್ರಿಗೆ. ಇನ್ನು ಯಥಾಸ್ಥಿತಿ ನಮ್ಮ DK ಶಿವಕುಮಾರ್ ಅವರು ಆ ಕುಕ್ಕರ್ ಬ್ಲಾಸ್ಟ್ ಆದಾಗ ಮಂಗಳೂರಲ್ಲಿ ಹೇಳಿದ್ರಲ್ಲ, ಅವರೆಲ್ಲ ನಮ್ಮ ಬ್ರದರ್ಸು, ಪಾಪ ಏನೋ ಗೊತ್ತಿಲ್ದಿರ ಕುಕ್ಕರ್ ಬಾಂಬ್ ಇಟ್ಕೊಂಡು ಹೋಗ್ಬಿಟ್ಟವನು ಅವನು.
ಸಣ್ಣ ಹುಡುಗರು ಕಲ್ಲು ಇಲ್ಲಿ ಬಂದು ಮೈಸೂರಲ್ಲಿ ಪಾಪ ಸಣ್ಣ ಹುಡುಗರು ಎಲ್ಲ 6 ತಿಂಗಳು 1 ವರ್ಷದ ಮಕ್ಕಳು ಅವರೆಲ್ಲ ಸಣ್ಣ ಹುಡುಗರು ಅವರೆಲ್ಲ ಅವ್ರು ಏನೋ ಬಂದು ಕಲ್ಲು ಹೊಡೆದ್ಬಿಟ್ಟವ್ರೆ ಪಾಪ ಎಲ್ಲ ಹಿರಿಯ ಮುಸ್ಲಿಂ ಮುಖಂಡರೆಲ್ಲ ಬಂದು ಸಮಾಧಾನ ಮಾಡೋಕ್ಕೆ ನೋಡಿದ್ರು ಅಂತ ಹೇಳಿದ್ದಾರೆ. ಅಲ್ಲಿ ವಿಡಿಯೋನೇ ಇದೆಯಲ್ಲ, ಅವರು ಪ್ರಚೋದನೆ ಮಾಡಿ ಕಲ್ಲು ಹೊಡ್ಸೋಕ್ಕೆ ಹೇಳಿರೋವಂಥದ್ದು. ಈಗ ಅರೆಸ್ಟ್ ಆಗಿರೋರೆಲ್ಲ 6 ತಿಂಗಳ ಮಕ್ಕಳ ಬೇಬಿ ಸಿಟ್ಟಿಂಗ್ ಅವರೆಲ್ಲ ಅಲ್ಲಿ ಒಂದು ಕಡೆ ಬ್ರದರ್ಸು, ಇಲ್ಲಿ ಬಂದು ಅವರೆಲ್ಲ ಬೇಬಿ ಸಿಟ್ಟಿಂಗ್ ಅನ್ನೋದು. ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಆದರೆ ರಾಮೇಶ್ವರ ಕೆಫೆ ಅದು ಯಾವುದೋ ಹೋಟ್ಲ್ ಬಿಸ್ನೆಸ್ ಗಲಾಟೆ ಅಂತ ಹೇಳೋದು. ಅಂದರೆ ಇವರ ಉದ್ದೇಶ ಏನಿದೆ ಅಂದರೆ ಮೊದಲೇ ಪೊಲೀಸರಿಗೆ ಒಂದು ಸಂದೇಶ, ನೋಡಪ್ಪ ಈ ಲೈನಲ್ಲೇ ಥಿಂಕ್ ಮಾಡಿ, ನೀವು ಅವ್ರನ್ನ ಮುಟ್ಟಕ್ಕೆ ಹೋಗಬೇಡಿ. ಯಾಕೆಂದರೆ ಅವ್ರು ಭಿಕ್ಷೆಯಲ್ಲಿರೋದು, ಕಾಂಗ್ರೆಸ್ ಅವರು ಮುಸ್ಲಿಮರ ಭಿಕ್ಷೆಯಲ್ಲಿದ್ದಾರೆ. ಆ ಭಿಕ್ಷೆಯ ಋಣ ತೀರ್ಸೋಕ್ಕೋಸ್ಕರ ಅವರು ಅವ್ರ ಮೇಲೆ ಏನು ಕೇಸ್ ಮಾಡಲ್ಲ. ಮಾಡಿದ್ರು ಇವಾಗ KJ ಹಳ್ಳಿ DJ ಹಳ್ಳಿ ವಾಪಸ್ ರೆಡಿ. ಯಾವಾಗೆ ಹುಬ್ಬಳ್ಳಿಯಲ್ಲಿ ಗಲಾಟೆ ಆಯಿತು, ಕಾರುಗಳೆಲ್ಲ ಸುಟ್ಟಾಕ್ತರು, ಪೊಲೀಸರು ಹೊಡೆದ್ರು, ದಂಗೆ ಮಾಡಾಕ್ಬಿಟ್ರು, ಇಡೀ ಹುಬ್ಬಳ್ಳಿ 3 ದಿನ ಸ್ಥಗಿತ ಆಗೋಯ್ತು. ಆ ಎಲ್ಲ ಕೇಸ್ಗಳನ್ನು ಕ್ಯಾಬಿನೆಟ್ ತಂದು ವಿಡ್ರಾ ಮಾಡಿಬಿಟ್ರಿ. ಏನು ಮೆಸೇಜ್ ಕೊಡ್ತಾ ಇದ್ದೀರಾ ರಾಜ್ಯದ ಜನತೆಗೆ? ನೀವೆಲ್ಲಾದ್ರೂ ಅವನು ಯಾವನೋ ಒಬ್ಬ ತಲೆ ಕೆಟ್ಟ, ಅವನ್ಯಾರೋ ಒಬ್ಬ ಮೈಸೂರಲ್ಲಿ ಹೇಳ್ತಾನಲ್ಪ, ಅವನ್ಯಾರೋ ಲಕ್ಷ್ಮಣ ಅಲ್ಲಲ್ಲ ಇನ್ನೊಬ್ಬ ಅವನು ರಾಮನ್ ಬೈತಾನಲ್ಲ ಒಬ್ಬ, ಯಾರೋ ಭಗವಾನ್, ಅವನ ಹೆಸರೇ ಅವನು ಇಕ್ಕದ್ನೋ ಗೊತ್ತಿಲ್ಲಪ್ಪ, ಅವ್ರ ಅಪ್ಪ ಅಮ್ಮ. ಆ ಭಗವಾನ್ ರಾಮ, ಅವನು ರಾಮನ ಬಗ್ಗೆ ಏನೇನೋ ಮಾತಾಡ್ತಾನೆ, ಅಶ್ಲೀಲ ಪದಗಳೆಲ್ಲ ಉಪಯೋಗ ಮಾಡ್ತಾರೆ. ಎಂದಾದರೂ ಹಿಂದೂಗಳು ಹೋಗಿ ಯಾವುದಾದ್ರೂ ಪೊಲೀಸ್ ಸ್ಟೇಷನನ್ನು ಸುಟ್ಟಿದಾರ? ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ಹೊಡೆದಿದ್ದಾರ? ಆ ಥರದ ಒಂದು ಘಟನೆ ಎಲ್ಲೂ ಇಲ್ಲ. ಇಲ್ಲಿ ನುಗ್ಗಿ ಪೊಲೀಸ್ ಸ್ಟೇಷನನ್ನು ಕಾನೂನನ್ನು ಯಾರು ಕಾಪಾಡಬೇಕಾಗಿತ್ತು ಅವ್ರ ಕೈಯನ್ನೇ ಕಟ್ಟಾಕಿದ್ದಾರೆ ಕಾಂಗ್ರೆಸ್ ಅವರು. ಒಂದು ರೀತಿ ನೀವು ಅವ್ರು ಮುಟ್ಟಿದ್ರೆ ನಿಮಗೆ ಅಲ್ಲಿ ಉಳಿಗಾಲ ಎಲ್ಲ ಟ್ರಾನ್ಸ್ಫರ್ ಗ್ಯಾರಂಟಿ ಅಂತ. ಈಗ ನನಗನ್ಸ್ತೈತೆ ಈ ಕೇಸಲ್ಲಿ, ಮೈಸೂರಿನ ಆ ಗಲಭೆ ಕೇಸಲ್ಲಿ ನನಗನ್ಸ್ತೈತೆ ಯಾರಾದರೂ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರೆ. ಗ್ಯಾರಂಟಿ, ಸಸ್ಪೆಂಡ್ ಆಗೋದು ಗ್ಯಾರಂಟಿ. ರಾಜಣ್ಣ ಹೇಳಿದಾರಲ್ಲ, ಪೊಲೀಸರೇ ತಪ್ಪಿತಸ್ಥರು ಅಂತ ಹೇಳಿದ್ದಾರೆ. ಪೊಲೀಸರು ತಪ್ಪಿತಸ್ಥರು ಅಂದಮೇಲೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು, ಸಸ್ಪೆಂಡ್ ಆಗಬೇಕು, ಟರ್ಮಿನೇಟ್ ಆಗಬೇಕು, ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು, ಇವೆಲ್ಲ ಶುರುವಾಗ್ತೈತೆ. ಅಂದರೆ ಇಡೀ ರಾಜ್ಯದಲ್ಲಿ ಇವತ್ತು ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸವನ್ನು ಕಾಂಗ್ರೆಸ್ ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ಥರದ ಒಂದು ವಿಚಾರವಾಗಿ ಮುಂದೆ ಈ ರಾಜ್ಯದಲ್ಲಿ ಏನಾನ ಗಲಭೆಗಳಾದರೆ ಅದಕ್ಕೆ ನೇರ ಕಾಂಗ್ರೆಸ್ ಅವರೇ ಕಾರಣ ಆಗ್ತಾರೆ. ಈ ಥರ ಒಡೆದು ಆಳುವ ನೀತಿ ಮುಸ್ಲಿಮರ ವೇಷದಲ್ಲಿ ಹೋಗಿ ಕಲ್ಪುರಾಟ ಮಾಡಿದ್ದಾರೆ ಅಂತಲೂ ಆರೋಪ ಮಾಡಿದ್ದಾರೆ. ಅದು ಇವ್ರಿಗೆ ನನಗನ್ಸ್ತೈತೆ ಕಾಂಗ್ರೆಸ್ ಅವ್ರಿಗೆಲ್ಲ ಬುದ್ಧಿಭ್ರಮಣೆ ಆಗೋಗ್ಬಿಟ್ಟೈತೆ ಅಂತ. ಅವ್ರದ್ದೇ ಸರ್ಕಾರ ಐತಲ್ಲಪ್ಪ, ಅದು ಯಾವುದೋ ಏನು ನಾವು ಒಂದೇ ದಿನ ದಾಡಿ ಬಿಟ್ಕೊಂಬಂದು ಬಿಡೋಕ್ಕಾಗತ್ತ? ಒಂದೇ ದಿನ ದಾಡಿ ಬಿಟ್ಕೊಂಡು ಒಂದೇ ದಿನ ಎಲ್ಲ ಮುಖವಾಡ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದು ಸಡನ್ನಾಗಿ ಅಷ್ಟು ದಾಡಿಗಳು ಎಲ್ಲಿ ಸಿಗ್ತಾವಪ್ಪ ನಿನಗೆ? ಓಕೆ, ಅಷ್ಟು ದಾಡಿ ಚೇಂಜ್ ಮಾಡ್ಕೊಂಬಂದ್ಬಿಟ್ರು ಎಲ್ಲ ಏನೋ RSS ಅವರೆಲ್ಲ ಏನು ಚೇಂಜ್ ಮಾಡ್ಕೊಂಬಂದ್ಬಿಟ್ರು, ಡ್ರೆಸ್ ಚೇಂಜ್ ಮಾಡ್ಕೊಂಬಂಡು ಅಂತಂದು ಒಂದೇ ಸರಿ ಅಷ್ಟು 1000 ವೇಷಗಳು ಎಲ್ಲಿ ಸಿಗ್ತವೆ? ಅಷ್ಟು ಟೋಪಿಗಳು ಎಲ್ಲಿ ಸಿಗ್ತವೆ? ಅಷ್ಟು ಪೈಜಾಮಾಗಳು ಎಷ್ಟು ಸಿಗ್ತೈತೆ? ಅಷ್ಟು ಗಡ್ಡ ಎಲ್ಲಿ ಸಿಗ್ತೈತೆ? ಅಷ್ಟು ಬಾರ್ ಯಾಕಂದ್ರೆ ಅದು ಶೇವಿಂಗ್ ಮಾಡ್ಕೊಬೇಕಲ್ಲ ನೀಟಾಗಿ, ಇದಕ್ಕೆ ಒಂಥರ ಇದು ಬರೋ ಥರ ಅಷ್ಟು ಶೇವಿಂಗ್ ಅಂಗಡಿಗಳು ಎಲ್ಲವೇ ಅಷ್ಟು ಜನಕ್ಕೂ? ಹುಚ್ಚಿರ ಇವರು ಕಾಂಗ್ರೆಸ್ ಅವರು, ಹುಚ್ಚಿಡ್ಬೇಕು ಕಾಂಗ್ರೆಸ್ ಅವ್ರಿಗೆ. RSSಗೂ ಈ ಘಟನೆಗೆ ಏನು ಸಂಬಂಧ ಇದೆ? ಈಗ ಅರೆಸ್ಟ್ ಮಾಡಿದಾರಲ್ಲ, ಯಾರನ್ನ ಅರೆಸ್ಟ್ ಮಾಡಿದ್ದಾರೆ? ಪೊಲೀಸರು. ಹಂಗಾರೆ RSS ಅವ್ರ ಪರ ಇದ್ದಾರೆ ಪೊಲೀಸರು? ಮಾಡಬೇಕಾಯ್ತಲ್ಲ ಅರೆಸ್ಟ್. ಹಂಗಾರೆ ಯಾರ್ಯಾರು ಬಂದಿದ್ದಾರೆ? ಈಗ CCTV ಕ್ಯಾಮ್ರಾ ಇದೆಯಲ್ಲ, ನಾವು ಟೆಕ್ನಾಲಜಿ ಯುಗದಲ್ಲಿದ್ದೀರಿ ನಾವು. ಕರ್ನಾಟಕ IT-BTಯಲ್ಲಿ ದೇಶದಲ್ಲೇ ನಂಬರ್ 1. ಈ CCTV ಕ್ಯಾಮ್ರಾದಲ್ಲಿ ಯಾವ RSS ಅವ್ರು ಬಂದವನು ತೋರ್ಸಪ್ಪ. ಕಾಂಗ್ರೆಸ್ ಅವರು ತೋರಿಸ್ಬೇಕಲ್ಲ. ಈಗ ಯಾವ
ಬಂದಿದ್ದಾರೆ, ಯಾರು ಆರ್ ಎಸ್ ಎಸ್ ಅವ್ನು ಬಂದು ಹೋಗಿದ್ದಾನೆ ಅಲ್ಲಿ ತೋರಿಸ್ಬೇಕಲ್ಲ, ತೋರಿಸಿ. ಎಲ್ಲ ಕಾಣ್ತಾ ಇರೋದು ಅದೇ ದಾಡಿಗಳೇ. ಸುಮ್ಮನೆ ಆರ್ ಎಸ್ ಎಸ್ ಮೇಲೆ ಆಪಾದನೆ ಮಾಡೋವಂಥದ್ದು, ರಾಜಕೀಯದ ತೆವಲು ತೀರ್ಸ್ಕೊಳಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು. ನನಗನ್ಸ್ತತೆ ಇಲ್ಲಿ ಪೊಲೀಸರ ಕೈ ಕಟ್ಟಾಕಿರೋದ್ರಿಂದ ನಮಗೆ ಈ ಮೈಸೂರಿನ ಗಲಭೆ ಏನಾಗಿದೆ ಅದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ರಾಜ್ಯದ ಜನತೆಗೂ ಇಲ್ಲ, ವಿರೋಧ ಪಕ್ಷಕ್ಕೂ ಇಲ್ಲ. ಇದು ಸ್ಯಾಂಪಲ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ಥರದ ಘಟನೆಗಳು ಕಾಂಗ್ರೆಸ್ ಪ್ರಚೋದಿತವಾಗೇ ನಡೆಯುತ್ತೆ ಅನ್ನೋದು ವಿಶ್ವಾಸ ನಮಗಿದೆ. ಮತ್ತೆ ಹೇಳಿದ್ದಾರೆ ವಿದ್ಯಾಭ್ಯಾಸದ ಬಗ್ಗೆ, ಮುಂದೆ ಉದ್ಯೋಗ ಸೃಷ್ಟಿಯಲ್ಲಿ ಹಿನ್ನಡೆ ಆಗುತ್ತೆ, ನಮಗೆ 30ರಷ್ಟು ನೌಕರಿ ಕಣ್ಮರೆ ಆಗುತ್ತೆ. ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾಗಬೇಕು, ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು. ಕಾಂಗ್ರೆಸ್ಸಿನ ನಿಲುವು, ಶಶಿ ತರೂರ್ ಅವರ ನಿಲುವು. ಇಲ್ಲಿ ವಿಶ್ವವಿದ್ಯಾನಿಲಯಗಳನ್ನು, ಕರ್ನಾಟಕದಲ್ಲಿರುವಂಥ ವಿಶ್ವವಿದ್ಯಾನಿಲಯಗಳನ್ನ ಮುಚ್ಚುವ ಭಾಗ್ಯವನ್ನು ಸಿದ್ದರಾಮಯ್ಯನವರು ಕರುಣಿಸ್ತಾ ಇದ್ದಾರೆ. ಮುಚ್ಚುವ ಭಾಗ್ಯ, ಈ ಭಾಗ್ಯಗಳನ್ನು ಹೇಳ್ತಾ ಇದ್ದಾರಲ್ಲ, ಈಗ ಮುಚ್ಚುವ ಭಾಗ್ಯ. ಇವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಅವರ ಯೋಗ್ಯತೆಗೆ BJP ತಂದಂಥ ರೈತ ವಿದ್ಯಾನಿಧಿಯನ್ನು ಹಾಳು ಮಾಡಿದ್ರಿ. ರೈತರ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿ, ಇಂಜಿನಿಯರಿಂಗ್ ಮಾಡಲಿ, ಡಾಕ್ಟರ್ ಮಾಡಲಿ, ಲಾಯರ್ ಆಗಲಿ, ಚಾರ್ಟೆಡ್ ಅಕೌಂಟ್ ಆಗಲಿ ಅಂಥೇಳಿ ನಾವೇನು ವಿದ್ಯಾನಿಧಿಯನ್ನು ಕೊಡ್ತಾ ಇದ್ದೀರಿ, 5,000ದಿಂದ 25,000ವರೆಗೂ ವಿದ್ಯಾನಿಧಿಯನ್ನು ಕೊಟ್ಟು ಪ್ರತಿ ವರ್ಷ ರೈತ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೇಕು ಅಂತ ನಾವು ತಂದಿದ್ರಿ. ಈ ಮನೆಯಾಳ ಕಾಂಗ್ರೆಸ್ ಅವ್ರು ಬಂದ ಮೇಲೆ ಅದಕ್ಕೆ ಏನು ಮಾಡಿದ್ರು, ಅದೇನು ಹೇಳ್ತಾರಲ್ಲ, ಮುಚ್ಚಾಕಿ, ಆ ಪದ ಬೇಡ, ಮುಚ್ಚಾಕಿದ್ರು. ರೈತರಿಗೆ ಕಿಸಾನ್ ಸನ್ಮಾನ್ 4,000 ರೂಪಾಯಿ ಕೊಡ್ತಾಯಿದ್ರಿ ಪ್ರತಿ ವರ್ಷ ಬೆಳೆ ಬೆಳೆಯೋಕ್ಕೆ. ಕೇಂದ್ರ ಸರ್ಕಾರ ಮೋದಿಯವರು 6,000 ಕೊಡ್ತಾಯಿದ್ರು, ನಾವು 4,000 ಕೊಡ್ತಾಯಿದ್ರಿ. ಅದನ್ನು ಮುಂಡಾಯಿಸ್ತೀರಿ, ಅದು ಮುಚ್ಚೋಯ್ತು. ಈಗ ನಿಮ್ಮ ಕಣ್ಣು ಅದೇನೋ ಹೇಳ್ತಾರಲ್ಲ, ಓರಿ ಕಣ್ಣು ಅಲ್ಲ, ಮಾರಿ ಕಣ್ಣು ಓರಿ ಮೇಲೆ ಅಂತ. ಮಾರಿ ಕಣ್ಣು ಓರಿ ಮೇಲೆ, ಸಿದ್ದರಾಮಯ್ಯನ ಕಣ್ಣು ವಿಶ್ವವಿದ್ಯಾಲಯಗಳ ಮೇಲೆ ಮುಚ್ಚಾಕುವಂಥ ಕೆಲಸವನ್ನು, ಹುನ್ನಾರವನ್ನು ಈಗ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಭಾಷಣ ಮಾಡಿದ್ದೆ ಭಾಷಣ. ಯಾರು, ಸಿದ್ದರಾಮಯ್ಯನವರು ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮತ್ತು ಗವರ್ನರ್ ಕೈಲಿ ಹೇಳಿದ್ದೆ, ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತೇಳಿ. ಈ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ನಡೆ ಹಿಂದೆ ನುಗ್ಗಿ ನಡೆ ಹಿಂದೆ. ವಿಶ್ವವಿದ್ಯಾಲಯಗಳೆಲ್ಲ ಮುಚ್ಚಿಬಿಟ್ಟು ವಿದ್ಯಾಭ್ಯಾಸಕ್ಕೆ ತಿಲಾಂಜಲಿ ಹಚ್ಚಿ ಗ್ರ್ಯಾಜುಯೇಟ್ಗಳಾಗೋದನ್ನ ತಪ್ಪಿಸಿ, ನಮ್ಮ DK ಶಿವಕುಮಾರ್ ಹೇಳಿದ್ರಲ್ಲ, ಫ್ರೀ ಯಾಕೆ ಕೊಡಬೇಕು, ಜೀವನ ಕೊಡಬೇಕಂತ. ಹಂಗೆ ಈಗ ಇದು ಕೊಡ್ತಾ ಇದ್ದಲ್ಲ ವಿದ್ಯಾನಿಧಿ, ಈ ಗ್ರ್ಯಾಜುಯೇಟ್ಗಳು ಆಚೆ ಬರಲಿಲ್ಲ ಅಂದರೆ ವಿದ್ಯಾನಿಧಿನೇ ಕೊಡೋ ಸ್ಕೀಮ್ ಬರಲ್ಲ. ಎಂಥ ಖತರ್ನಾಕ್ ಆದ್ಮಿಗಳು ಇವರು ಕಾಂಗ್ರೆಸ್ ಅವರು, ಖತರ್ನಾಕ್ಗಳು. ಇದು ಯಾರು ಗ್ರ್ಯಾಜುಯೇಟ್ ಆಗಿ ಬಂದೇ ಇಲ್ಲ ಅಂದರೆ ನಿಮಗೆ ಇದೇ ಕೊಡೋಂಗಿಲ್ಲ, ನಿರುದ್ಯೋಗ ಭತ್ಯೆ ಕೊಡೋಂಗಿಲ್ಲ ಅಲ್ಲ, ಯುವನಿಧಿ ಕೊಡೋಂಗಿಲ್ಲ ಅಂದರೆ ನಿಮಗೆ ಗ್ರ್ಯಾಜುಯೇಟ್ಗಳಿಲ್ಲ ಅಂದರೆ ಕೊಡ ಬರಲ್ಲ. ಅದಕ್ಕೆ ಬರಬಾರ್ದು ಅಂದ್ರೆ ಏನೋ, ವಿಶ್ವವಿದ್ಯಾಲಯ ಮುಚ್ಚಾಕ್ಬಿಡು. ಮೇಯ್ನ್ಗೆ ಬೀಗ ಹಾಕ್ಬಿಟ್ಟವ್ರು ಇವರು. ಕರ್ನಾಟಕ ಒಂದು ರೀತಿ ಬೇರೆ ರಾಜ್ಯಗಳ, ನಮ್ಮದು IT ಸಿಟಿ, BT ಸಿಟಿ, ಅಮೇರಿಕಾದೇ ಸವಾಲು ಹಾಕುವಂಥ ಒಂದು IT ತಂತ್ರಜ್ಞಾನ ಬೆಂಗಳೂರಲ್ಲಿದೆ. ಹೆಮ್ಮೆ ಇದೆ ನಮ್ಮ ರಾಜ್ಯಕ್ಕೆ. ಈ ದೃಷ್ಟಿಯಿಂದ ನಾವು ಬೇರೆ ರಾಜ್ಯದ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಸೆಳಿಬೇಕು. ನಾವು ಬೇರೆ ರಾಜ್ಯ, ಬೇರೆ ದೇಶದವರು ಬರ್ತಾರೆ, ಸುಮಾರು ಲಕ್ಷಾಂತರ ವಿದ್ಯಾರ್ಥಿಗಳು ಬೇರೆ ದೇಶದಿಂದ ನಮ್ಮ ಯೂನಿವರ್ಸಿಟಿಗಳಿಗೆ ಬರ್ತಾ ಇದ್ದಾರೆ. ಇಲ್ಲಿ ಬೇಕಾದಷ್ಟು ಆ ಥರದ ಯೂನಿವರ್ಸಿಟಿಗಳಿದೆ. ಇಲ್ಲಿ ಏನು ಮಾಡ್ತಾ ಇದ್ದೀರಾ, ಈಗ ಮುಚ್ಚಾಕ್ತಾ ಇದ್ದೀರಾ. ಸುತ್ತಿ ಮಂಡ್ಯ ಮೇಲೆ ಕಂಡು ಬಿದ್ದಿದೆ ಫಸ್ಟ್ ನಿಮಗೆ. ಮಂಡ್ಯ ಮುಚ್ತಾ ಇದ್ದಾರಲ್ಲ, ಮಂಡ್ಯದ ಗಂಡು. ನಮ್ಮ ಅಂಬರೀಷ್ ಅಣ್ಣ ಹೇಳ್ತಾ ಇದ್ರು ಮಂಡ್ಯದ ಗಂಡು ಅಂತ.
ಮಂಡ್ಯದ ಗಂಡು ನಾಡಲ್ಲಿರುವಂಥ ವಿಶ್ವವಿದ್ಯಾಲಯಕ್ಕೆ ಕೊಡ್ಲಿಪೆಟ್ಟನ್ನು ಹಾಕಿದ್ದೀರಾ. ಅಲ್ಲಿಗೆ ಎಷ್ಟು ಕೊಡ್ಬೇಕು ಇವರು? ಎಷ್ಟು ಕೊಡ್ತಾರೆ? 100 ಕೋಟಿನೋ 200 ಕೋಟಿನೋ? ಹಾಂ, ಮಂಡ್ಯ ಇದು ಮುಚ್ಚೋದು 40 ಲಕ್ಷ ರೂಪಾಯಿ ಏನೋ ಕೊಡ್ತಾ ಇದ್ದಾರೆ ಈಗ ಅದಕ್ಕೆ. ಅದನ್ನು ಈ ಮೊನ್ನೆ ಉಪಮುಖ್ಯಮಂತ್ರಿಗಳು ಹೋಗಿ ಈ ವಿಶ್ವವಿದ್ಯಾಲಯ ಮುಚ್ಚೋದಂತೆ, ನಾರಾಯಣ ಸ್ವಾಮಿ ಅವರೇ, ವಿಶ್ವವಿದ್ಯಾಲಯ ಮುಚ್ಚಿಬಿಡೋದು. ಅಲ್ಲಿ ಯಾವುದು ವಿದ್ಯಾಭ್ಯಾಸ ಕೊಡೋಂಥ ವಿಶ್ವವಿದ್ಯಾಲಯ ಮುಚ್ಚಿಬಿಟ್ಟು ಅಮ್ಯೂಸ್ಮೆಂಟ್ ಪಾರ್ಕು, ಎಲ್ಲಿ KRS ಕೆಳಗಡೆ ಅಮ್ಯೂಸ್ಮೆಂಟ್ ಪಾರ್ಕು, ಜಲಕ್ರೀಡೆ, ಜಲಕ್ರೀಡೆ. ಎಂಥ ಐಡಿಯಾ ಇವ್ರದ್ದು ನೋಡ್ರಿ. ಅಪರೂಪದ ಪೀಸ್ಗಳು ಇವರೆಲ್ಲ. ಎಲ್ಲಿಡ್ಕೊಂಬಂದ್ರೆ ಈ ಪೀಸ್ಗಳನ್ನ ಗೊತ್ತಿಲ್ಲ. ಅಮ್ಯೂಸ್ಮೆಂಟ್ ಪಾರ್ಕ್ ಅದಕ್ಕೆ 1,000 ಕೋಟಿ. ಇಲ್ಲಿ ಕೇಳ್ತಾ ಇರೋದು ಪಾಪ ಬಡವರು, ರೈತರ ಮಕ್ಕಳೇ ಅಲ್ಲಿರೋದು. ಅಲ್ಲಿ ಮಂಡ್ಯದಲ್ಲಿ 80% ರೈತರಿರುವಂಥ ಒಂದು ನಾಡು. ಮತ್ತು ಇಡೀ ದೇಶದಲ್ಲಿ ಇದೊಂದು ಇದು ಜ್ಞಾಪಕ ಇಟ್ಕೊಳ್ಳಿ, ನೀವೂ ಕೂಡ ಜ್ಞಾಪಕ ಇಟ್ಕೊಳ್ಳಿ. ಇಡೀ ದೇಶದಲ್ಲಿ ಒಂದೇ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕನ್ನಡಿಗರಿರುವಂಥ ಇದು ಮಂಡ್ಯ. ಕನ್ನಡಿಗರೇ ಇರುವಂಥ, ಜಾಸ್ತಿ ಕನ್ನಡ ಮಾತಾಡುವಂಥವ್ರು. ಬೆಂಗಳೂರಲ್ಲಿ ಬೇರೆಯವ್ರು ಬಂದು ಸ್ವಲ್ಪ ಇದಾಗಿದೆ. ಅಲ್ಲಿ ಅಂಥ ಜಾಗದಲ್ಲೇ ಕನ್ನಡದ ಜನ ಇರೋವಂಥ ಜಾಗನೇ ಹುಡುಕಿ ಕೊಡ್ಲಿಪೆಟ್ಟಾಗ್ತಾ ಇದ್ದೀರಾ. ನಿಮ್ಗೇನು ಅನ್ಬೇಕೀಗ? ಅದಕ್ಕೆ ನಾವು BJP ನಿಮ್ಮ ಅಮ್ಯೂಸ್ಮೆಂಟು ಪಾರ್ಕು ಬೇಡ, ಜಲಕ್ರೀಡೆನೂ ಬೇಡ, ಅದೇನೋ KRS ಮೇಲೆ ಫ್ಲೈಟ್ಗಳೇನೋ ಓಡಿಸ್ತೀರಂತಲ್ಲ ನೀರಲ್ಲಿ, ಆ ಫ್ಲೈಟು ಓಡಿಸೋದು ಬೇಡ. ವಿದ್ಯಾರ್ಥಿಗಳಿಗೆ ಪಾಪ ಎಲ್ಲ ಮೈಸೂರು ಬೇರೆ ಕಡೆ ಹೋಗ್ತಾ ಇದ್ರು ಅವರು ವಿದ್ಯಾರ್ಥಿಗಳು ಯೂನಿವರ್ಸಿಟಿಗೋಸ್ಕರ. ಈಗ ಮಂಡ್ಯದಲ್ಲೇ ಆಗಿರೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತಾ ಇದೆ, ಅವರ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗ್ತಾ ಇದೆ. ತಿರುಗಿ ನೀನು ತಗೊಂಡೋಗಿ ದೂರಕ್ಕೆ ಹಾಕಿದ್ರೆ ಅದರಲ್ಲಿ ಭಾಳಷ್ಟು ಜನ 50% ಜನ ವಿದ್ಯಾಭ್ಯಾಸನೇ ಕಟ್ ಮಾಡೋ ಅಂಥ ಸ್ಥಿತಿ ಬರ್ತತೆ. ಅದರಿಂದ ಕರ್ನಾಟಕ ಸರ್ಕಾರ ವಿದ್ಯಾಭ್ಯಾಸವನ್ನು ಬೆಳೆಸಬೇಕೇ ಹೊರತು ಅದನ್ನು ಹಾಳು ಮಾಡುವಂಥ ಕುತಂತ್ರವನ್ನು ಮಾಡಬಾರ್ದು. ಈಗಾಗಲೇ ಉನ್ನತ ಶಿಕ್ಷಣ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಈಗಾಗಲೇ ಉನ್ನತ ಶಿಕ್ಷಣದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಉಪನ್ಯಾಸಕರ ನೇಮಕ ಆಗ್ತಾ ಇಲ್ಲ, ಹಣ ಇಲ್ಲ ಇವ್ರ ಹತ್ರ, ಪಾಪರಾಗಿದೆ ಸರ್ಕಾರ. ಅತಿಥಿ ಉಪನ್ಯಾಸಕರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ, ಹಣ ಇಲ್ಲ ಸರ್ಕಾರದಲ್ಲಿ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಇಲ್ಲ, ಅದನ್ನು ತಡೆ ಹಿಡ್ದಿದ್ದೀರ. ಇಡೀ ದೇಶನೇ ಅದನ್ನು ಅಕ್ಸೆಪ್ಟ್ ಮಾಡಿದರೆ ಇವರು ತಡೆ ಹಿಡ್ದಿದ್ದಾರೆ. ಮತ್ತು ಶಿಥಿಲಾವಸ್ಥೆಯಲ್ಲಿರುವಂಥ ಬೀಳ್ತಾ ಇರುವಂಥ ಹೆಂಚುಗಳು ತೊಲೆಗಳು ಎಲ್ಲ ಬೀಳ್ತಾ ಇರುವಂಥ ಶಾಲೆಗಳಿಗೆ ರಿಪೇರಿಗೆ ಹಣ ಇಲ್ಲ. ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಶೌಚಾಲಯ ಇಲ್ಲ. ಹೊಸದಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ಕೊಳೋಕ್ಕೆ ದುಡ್ಡಿಲ್ಲ. ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಡೋಕ್ಕೆ ಕಾಸಿಲ್ಲ. ಸಮವಸ್ತ್ರ ಕೊಡೋಕ್ಕೆ ನಿಮ್ಮಲ್ಲಿ ಮನಸ್ಸಿಲ್ಲ. 2 ಬಾರಿ KPC ಎಕ್ಸಾಮ್ ನಡೆಸಿದ್ರೂ ಕೂಡ ನಿಮ್ಮ ಕ್ವಶನ್ ಪೇಪರ್ ತಯಾರು ಮಾಡೋವಂಥ ಯೋಗ್ಯತೆ ಇಲ್ಲ ನಿಮಗೆ, ಅಕ್ಷರ ಜ್ಞಾನ ಇಲ್ಲ. ನೀವು ಬಂದ ಮೇಲೆ, ನಿಮ್ಮ ಸರ್ಕಾರ ಬಂದ ಮೇಲೆ ಎಲ್ಲಾದರೂ ಒಂದು ಎಂಜಿನಿಯರಿಂಗ್ ಕಾಲೇಜ್ನ ಓಪನ್ ಮಾಡಿದ್ದೀರಾ? ಎಲ್ಲಾದರೂ ಓಪನ್ ಮಾಡಿದ್ದೀರಾ? ಎಲ್ಲಾದರೂ ಬುದ್ಲಿ ಪೂಜೆ ಮಾಡಿದ್ದೀರಾ? 3 ಲಕ್ಷ ಕೋಟಿ ಬಡ್ಜೆಟನ್ನು ಮಾಡ್ತೀನಿ ಅಂತ ಹೊರಟಿದ್ದೀರಾ ಅಲ್ಲ? 4 ಲಕ್ಷ ಕೋಟಿ ಬಡ್ಜೆಟನ್ನು ಮಾಡೋಕ್ಕೆ ಹೊರಟಿದ್ದೀರಾ. ಈ ಎಲ್ಲ ವಿವಿಗಳು ಕೇಳ್ತಾ ಇರೋವಂಥದ್ದು, ಅದರಲ್ಲಿ ಕವಡೆ ಕಾಸು ಏನೋ ಇದು ಕವಡೆ ಕಾಸು, ಅದಕ್ಕೇನಂತಾರೆ, ಅದ್ಮೇಲೆ ಇದು ಬರ್ತತ್ತಲ್ಲ ಅಗಳು, ಆ ಥರ 342 ಕೋಟಿ ಬೇಕಷ್ಟೇ ಅವ್ರಿಗೆ. ಈ
9-10 ಯೂನಿವರ್ಸಿಟಿಗಳೇ ಬೇಕಾಗಿರೋದು 342 ಕೋಟಿ ಕೊಡೋಕ್ಕೂ ಯೋಗ್ಯತೆ ಇಲ್ಲದೆ ನೀವು 4 ಲಕ್ಷ ಕೋಟಿ ಬಡ್ಜೆಟನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಮಂಡಿಸ್ತೀರಾ ನೀವು? ಇಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಇಷ್ಟು ಪ್ರಶ್ನೆಗಳನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕೇಳ್ತಾ ಇದ್ದೀರಿ. ಏನೇನೋ ಮುಚ್ಚಾಕಿದ್ರಿ, ಬಾರ್ಗಳು ಮುಚ್ಚಿರಿ ಬಾರ್ಗಳನ್ನ. ಈಗ ಹೇಳಿದ್ರಲ್ಲ ವಿಶ್ವವಿದ್ಯಾಲಯಗಳನ್ನು ಮುಚ್ತೀನಿ ಅಂತ, 10 ವಿಶ್ವವಿದ್ಯಾಲಯಗಳನ್ನು ಹಿಂಗೆ ಸಿದ್ದರಾಮಯ್ಯ ಸ್ಟೈಲಲ್ಲಿ ಹೇಳೋದು 10 ವಿಶ್ವವಿದ್ಯಾಲಯಗಳನ್ನ ಮುಚ್ಚಾಕ್ತೀನಿ ಅಂತ ಹೇಳ್ರಿ. 3000 ಬಾರ್ಗಳನ್ನು ಮುಚ್ಚಾಕ್ತೀನಿ ಅಂತೇಳಿ ಹೇಳ್ರಿ. 3000 ವೈನ್ ಸ್ಟೋರ್ಗಳನ್ನು ಮುಚ್ಚಾಕ್ತೀನಿ ಅಂತ ಹೇಳ್ರಿ ನೋಡೋಣ. ಎಂಥ ಪುಣ್ಯಾತ್ಮಪ್ಪ ನೀನು. ವೈನ್ ಸ್ಟೋರ್ ಮುಚ್ಚಲ್ಲಂತೆ, ಬಾರ್ ಮುಚ್ಚಲ್ಲಂತೆ. ಈ ಸರಿ ವೈನ್ ಸ್ಟೋರ್ಗಳನ್ನು ಇನ್ನೊಂದು 300-400 ಕೊಡ್ತೀರಿ, ಬಾರ್ಗಳನ್ನು ಇನ್ನೊಂದು 300-400 ಕೊಡ್ತೀರಿ, ವಿಶ್ವವಿದ್ಯಾಲಯಗಳನ್ನು ಮಾತ್ರ ಮುಚ್ಚಾಕ್ತೀರಿ. ಇದು ಕಾಂಗ್ರೆಸ್ಸಿನ ನೀತಿ ಏನಿದೆ. ಇದರಿಂದ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಪರ ರಾಜ್ಯಗಳಿಗೆ ಹೋಗುವಂಥದ್ದು. ಯಾಕಂದರೆ ಬಾರ್ಡರ್ ಪ್ರದೇಶದಲ್ಲಿ ನಮ್ಮ ಪಕ್ಕದ ರಾಜ್ಯಗಳು ಅಲ್ಲಿ ಒಳ್ಳೆ ಎಜುಕೇಷನ್ ಸಿಗ್ತಾರೆ, ಅಲ್ಲಿಗೆ ಹೋಗ್ತಾರೆ ಎಲ್ಲರೂ. ಪಕ್ಕದ ಗಡಿ ನಾಡುಗಳು ಇದೆಯಲ್ಲ ನಮ್ಮದು, ಗಡಿ ಜಿಲ್ಲೆಗಳು, ಅಲ್ಲಿರೋರೆಲ್ಲ ಎಲ್ಲಿಗೆ ಹೋಗ್ತಾರೆ? ಆಮೇಲೆ ಒಳ್ಳೊಳ್ಳೆ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಆಂಧ್ರಾಗೆ ಹೋಗ್ತಾರೆ, ತಮಿಳ್ನಾಡಿಗೆ ಹೋಗ್ತಾರೆ, ಕೇರಳಗೆ ಹೋಗ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಹಂಗಾರೆ ಯಾಕೆ ನಾವು ITBT ಇದು ಯಾವುದೋ ಸೆಮಿನಾರ್ ಮಾಡಿದ್ರಲ್ಲ ಈಗ, ಯಾವುದು ಇನ್ವೆಸ್ಟ್ ಕರ್ನಾಟಕ, ಯಾವ ಮನೆಯಾಳ ಕೆಲಸಕ್ಕೋಸ್ಕರ ಇನ್ವೆಸ್ಟ್ ಕರ್ನಾಟಕ ಮಾಡ್ತಾ ಇದ್ದೀರಾ ರೀ? ಇನ್ವೆಸ್ಟ್ ಕರ್ನಾಟಕ ಅಂದರೆ ಯಾಕೆ ಬರ್ತಾರೆ ನಮಗೆ ಕರ್ನಾಟಕದಲ್ಲಿ ಅಂದರೆ, ಇಲ್ಲಿ ವಿದ್ಯಾರ್ಥಿಗಳು ಸಿಗ್ತಾರೆ ಅಂತ, ಎಂಜಿನಿಯರ್ ಸಿಗ್ತಾರೆ, ಡಾಕ್ಟ್ರು ಸಿಗ್ತಾರೆ, ಟೆಕ್ನಿಕಲ್ ಪರ್ಸನ್ ಸಿಗ್ತಾರೆ, ಅದಕ್ಕೋಸ್ಕರ ಎಲ್ಲ ಬರೋದು. ನೀವು ವಿಶ್ವವಿದ್ಯಾಲಯ ಎಲ್ಲ ಮುಚ್ಚಾಕಿ ಗುಡಿಸಿ ಗುಂಡಾಂತರ ಮಾಡಿದ್ರೆ ಅವ್ರು ಯಾಕೆ ಬರ್ತಾರೆ? ಎಲ್ಲ ಇನ್ವೆಸ್ಟ್ ಯಾಕೆ ಮಾಡೋಕ್ಕೆ ಬರ್ತಾರೆ? ಇಲ್ಲಿ ಮಾನವ ಸಂಪನ್ಮೂಲ ಇಲ್ಲಿ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಬರೋದು. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಸಿಗ್ತಾರೆ, ಇಲ್ಲಿ ಜ್ಞಾನಿಗಳು ಇದ್ದಾರೆ ಅಂತ ಬರೋದು. ನೀವು ಏನು ಜ್ಞಾನನೆಲ್ಲ ತೆಗೆದಾಕಿ ಅಜ್ಞಾನನ ಮಾಡೋಕ್ಕೆ ಹೊರಟ್ರೆ ನೀವು, ನಿಮ್ಗೆ ಯಾಕೆ ಬರಬೇಕಪ್ಪ? ಅದರಿಂದ ಈ ಸರ್ಕಾರ ಬಾರ್ಗಳು ವೈನ್ ಸ್ಟೋರ್ಗಳಿಗೆ ಓಪನ್ ಮಾಡುವಂಥ ಆಸಕ್ತಿ ತೋರಿಸೋ ಕಡೆ ವಿಶ್ವವಿದ್ಯಾಲಯಗಳ ಮುಚ್ಚುವಂಥದ್ದು ದೊಡ್ಡ ರಾಜ್ಯಕ್ಕೆ ಬಗೆದಂಥ ದ್ರೋಹ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಶ್ವಥ್ ನಾರಾಯಣ ಅವರು ಹಿಂದೆ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವರೇ ನೆನ್ನೆ ನನಗೆ ಫೋನ್ ಮಾಡಿ ಈ ವಿಚಾರವಾಗಿ ಇವತ್ತು ಪತ್ರಿಕಾ ಒಂದು ಗೋಷ್ಠಿಯನ್ನು ಮಾಡಬೇಕು ಅಂತ ಹೇಳಿದ್ರು. ಅವರು ಮಾತಾಡ್ತಾರೆ, ಆದಮೇಲೆ ಕ್ವಶನ್ಸ್ ಏನಿದ್ರೆ ಕೇಳ್ತೀವಿ. ನಾವು ಪ್ರಾರಂಭದಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಅವತ್ತಿನ ಸಚಿವರಾಗಿದ್ದಂಥ ಅಶ್ವಥ್ ನಾರಾಯಣ ಅವರು ಪ್ರಾರಂಭದಲ್ಲಿ ಇನಿಷಿಯಲ್ ಏನು ಬೇಕಾಗಿದೆ ಅದನ್ನು ಇಟ್ಟೋಗಿದ್ದಾರೆ. ಒಂದೊಂದು ಯೂನಿವರ್ಸಿಟಿಗೆ ಎಷ್ಟೆಷ್ಟು ಬೇಕು ಪ್ರಾರಂಭದಲ್ಲಿ ಅಂತ ಹೇಳಿದ್ದಾರೆ. ಈಗಾಗಲೇ ಅಶ್ವಥ್ ನಾರಾಯಣ ಹೇಳಿದ್ದಾರೆ, ಹೊಸದಾಗಿ ಏನು ಅಪಾಯಿಂಟ್ಮೆಂಟ್ ಮಾಡಬೇಕಾಗಿಲ್ಲ, ನೀವು ಹಿಂದೆ ಪೋಸ್ಟ್ ಇದ್ದು ಅದಕ್ಕೆ ತುಂಬಿರಲಿಲ್ಲ, ಅದನ್ನು ತುಂಬಿದ್ರೆ ಸಾಕು. ಮತ್ತು ನಿಮ್ಗೆ ಯೋಗ್ಯತೆನೇ ಇಲ್ಲ ಅಂದರೆ, ಇಲ್ಲಪ್ಪ ನಮಗೆ ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಆ ಫೀಸ್ ಕಲೆಕ್ಟ್ ಮಾಡ್ತಿರಲ್ಲ ಅದರಲ್ಲೇ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು. ಇಲ್ಲಾಂದರೆ ಈ ಬಾಟಾ ಶೂ ಕಂಪ್ನಿಯವ್ರು ಹಾಕ್ತಾರಲ್ಲ, ಗೊತ್ತಾ? ಅಲ್ಲ, ಬಾಟಾ ಶೂ ಕಂಪ್ನಿಯವ್ರು ಹಾಕ್ತಾರೆ 99 ರೂಪಾಯಿ, 99 ಪೈಸೆ ಹಿಂಗೆ. ನೀವೀಗ 2000 ಕೊಡ್ತಾ ಇದ್ದೀರಲ್ಲ, 2000 ಅದನ್ನು 1990 ಅಂತ ಮಾಡಿಬಿಡಿ, 999 ಅಂತೇಳಿ ಮಾಡಿ ಮುಗಿದೋಯ್ತು. ವಿದ್ಯಾಭ್ಯಾಸನ ಅವ್ರ ಮಕ್ಕಳೇ ಬರೋದು. ಯಾರು ಈ ಗೌರ್ಮೆಂಟ್ ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ ಅವರೆಲ್ಲ ಬಡವ್ರ ಮಕ್ಕಳು. ಈಗ ಅಶ್ವಥ್ ನಾರಾಯಣ ಅವ್ರು ಹೇಳ್ದಂಗೆ ಎಲ್ಲಿ ಕಡಿಮೆ ಮಾಡೋಕ್ಕೆ ಹೋಗ್ತಾ ಇದ್ದೀರಾ? ಚಾಮರಾಜನಗರ ಎಜುಕೇಷನಲ್ಲೇ ಅತ್ಯಂತ ಹಿಂದುಳಿದಂಥದ್ದು, ಕೊಪ್ಪಳ ಹಿಂದುಳಿದಂಥದ್ದು, ಬಾಗಲಕೋಟೆ ಹಿಂದುಳಿದಂಥದ್ದು, ಮಂಡ್ಯ ಹಿಂದುಳಿದಂಥದ್ದು, ಚಾಮರಾಜನಗರ ಇವೆಲ್ಲ ನೀವು ಸರಿಸಮನಾಗಿ ತರಬೇಕು. ಈಗ ಮುಂದುವರೆದಿದೆ, ಮಂಗಳೂರು ಮುಂದುವರೆದಿದೆ, ಬೆಂಗಳೂರು ಮುಂದುವರೆದಿದೆ ಅಂದರೆ ಈ ಜಿಲ್ಲೆಗಳನ್ನು ಈ ಮಟ್ಟಕ್ಕೆ ತರದೇ ನಿಮ್ಮ ಉದ್ದೇಶ ಆಗಿರಬೇಕು. ಹಿಂದೆ ನಾವು ಯಾಕೆ ಮಾಡಿದ್ರಿ ಅಂದರೆ ಈ ಜಿಲ್ಲೆಗಳು ಸರಿಸಮನಾಗಿ ಮುಂದುವರೆದ ಜಿಲ್ಲೆಗಳ ಮಟ್ಟಕ್ಕೆ ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ದು ಈ ವಿಶ್ವವಿದ್ಯಾಲಯ. ಅವ್ರು ಅಲಿಬಾರ್ದು, ಬೇರೆ ಬೇರೆ ಜಿಲ್ಲೆಗೆ ಹೋಗಿ
ವಿಶ್ವವಿದ್ಯಾಲಯಕ್ಕೆ ಅಲಿಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದಿರಿ. ಈಗ ನೀವು ಏನು ಮಾಡ್ತಾ ಇದ್ದೀರಾ? ಈಗಾಗಲೇ ಮೈಕ್ರೋ ಫೈನಾನ್ಸ್ ಸಾಲದ ಸುಳಿಯಲ್ಲಿ ನೀವೆಲ್ಲ ಸಿಕ್ಕಾಕ್ಸಿದ್ದೀರಾ. ಮೈಕ್ರೋ ಫೈನಾನ್ಸಲ್ಲಿ ಸಾಲ ತಗೊಂಡು ವಿಧಿ ಇಲ್ದಿರ, ಯಾಕಂದರೆ ನಿಮ್ಮ ನಿಗಮಗಳಲ್ಲೆಲ್ಲ ಸಾಲ ಕೊಡೋದು ನಿಲ್ಲಿಸ್ಬಿಟ್ಟಿದ್ದೀರಾ. ಸುಮಾರು 1200 ಕೋಟಿಗೂ ಹೆಚ್ಚು ಕೊಡಬೇಕಾಯ್ತು, ನಿಲ್ಲಿಸ್ಬಿಟ್ಟಿದ್ದೀರಾ. ಹಣ ಇಲ್ಲ ನಿಮ್ಮಲ್ಲಿ, ಎಲ್ಲ ಮೈಕ್ರೋ ಫೈನಾನ್ಸ್ಗೆ ಹೋದರು. ಈಗ ವಿದ್ಯಾಭ್ಯಾಸಕ್ಕೂ ಸಾಲ ಮಾಡೋ ಸ್ಥಿತಿಗೆ ತಂದುಬಿಡ್ತೀರ ನೀವು. ಈಗ ಬೇರೆ ಬೇರೆ ದೂರ ಹೋಗಬೇಕು ಅಂದರೆ ಏನು ಕಾಂಗ್ರೆಸ್ ಅವ್ರ ಅಪ್ಪನ ಮನೆಯಿಂದ ದುಡ್ಡು ಕೊಡ್ತಾರೆ ಅವ್ರಿಗೆ? ಟ್ರಾವೆಲಿಂಗ್ ಇದೆಲ್ಲ ಯಾರು ಕೊಡ್ತಾರೆ? ಅಂದರೆ ನೀವು ಒಂದು ಯೂನಿವರ್ಸಿಟಿ ಎಲ್ಲ ತೆಗಿತಾ ಇರೋದು, ಅಶ್ವತ್ಥನಾರಾಯಣ ಅವರೇ, ಯೂನಿವರ್ಸಿಟಿ ಎಲ್ಲ ತೆಗಿತಾ ಇರೋದು ಆ ಜಿಲ್ಲೆಗೆ ಅವಮಾನ ಮಾಡ್ತಾ ಇದ್ದೀರಾ. ಇಲ್ಲಿ ನಾಲಾಯಕ್ ಜಿಲ್ಲೆ ಅಂತ ಮಾಡ್ತಾ ಇದ್ದೀರಲ್ಲ, ಇದು ಆ ಜಿಲ್ಲೆಗೆ ಮಾಡ್ತಾ ಇರೋ ಅವಮಾನ. ನೀವು ಆ ಜಿಲ್ಲೆಯ ಜನತೆಗೆ ಮಾಡ್ತಾ ಇರೋ ಅವಮಾನ. ಈಗ ಮಂಡ್ಯ ತೆಗಿತೀರಿ ಅಂದರೆ ಆ ಜಿಲ್ಲೆಗೆ ಅವಮಾನ ಮಾಡ್ತಾ ಇದ್ದೀರಾ. ಚಾಮರಾಜನಗರ ತೆಗಿತೀರಿ ಅಂದರೆ ಆ ಜಿಲ್ಲೆಗೆ ಮಾಡ್ತಾ ಇದ್ದೀರಾ. ಕೊಪ್ಪಳ ತೆಗಿತಾ ಇದ್ದೀನಿ ಅಂದರೆ ಆ ಜಿಲ್ಲೆ ಜನತೆಗೆ ಅವಮಾನ. ಇದು ಇದನ್ನು ಜನತೆ ಸಹಿಸಬಾರ್ದು ಯಾವ ಕಾರಣಕ್ಕೂ. ಈಗಾಗಲೇ ಮಂಡ್ಯದ ಜನ ರೊಚ್ಚಿಗೆದ್ದಿದ್ದಾರೆ. ನಾನು ಕರೆ ಕೊಡ್ತಾ ಇದ್ದೀನಿ, ಯಾವ್ಯಾವ ಜಿಲ್ಲೆಯಲ್ಲಿ ಈ ಥರದ್ದು ಮಾಡ್ತಾ ಇದ್ದಾರೋ ಅಲ್ಲಿ ಜನ ರೊಚ್ಚಿಗೆದ್ದು ಇವ್ರ ಮೇಲೆ ಬುದ್ಧಿ ಕಲಿಸಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ವಿದ್ಯಾಭ್ಯಾಸ ಅನ್ನೋದು ನಾವು ಬಿಹಾರ ಕೇಳಿದ್ರಲ್ಲ, ಬಿಹಾರ ಆ ಕಡೆ ಹೊರಟೋಗ್ತೀರಿ ನಾವು ವಿದ್ಯಾಭ್ಯಾಸದ ಲೈನ್ಗೆ. ಬಿಹಾರದಿಂದ ಕೆಳಗಡೆ ಬರಬೇಕು. ಹಾಂ, ಬಿಹಾರಕ್ಕಿಂತನೂ ಕಡಿಮೆ ಇದೆ ಇಲ್ಲಿ ಚಾಮರಾಜನಗರ, ಈ ಕಡೆ ಮಂಡ್ಯ, ಇದು ಕೊಪ್ಪಳ ಎಲ್ಲನೂ ಕೂಡ. ಅದರಿಂದ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಅವರು ರಾಜಕಾರಣ ಬೆರೆಸೋದು ಬೇಡ. ಅದು ನಾವು ಯಾರು ಬೆರೆಸ್ತಾ ಇಲ್ಲ ರಾಜಕಾರಣ. ಆ ಜಿಲ್ಲೆ ಕೊಟ್ಟಿದ್ದೀರಿ, ಕೊಟ್ಟಿದ್ದನ್ನು ಕಿತ್ಕೊಂಬೇಡಿ. ಆ ಕಿತ್ಕೊಂಡ್ರೆ ಅಲ್ಲಿ ಎಷ್ಟು ವಿದ್ಯಾಭ್ಯಾಸ ಕುಂಠಿತ ಆಗ್ತದೋ ಆ ಮನೆ ಮಕ್ಕಳ ಶಾಪ ನಿಮ್ಮನ್ನು ಸುಟ್ಟು ಬೂದಿ ಮಾಡಾಕ್ಬಿಡುತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಿ.